ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೊಂದು ಪವಿತ್ರವಾದ ಸ್ಥಳವನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೀವೇನಾದರೂ ಪವಿತ್ರ ಸ್ನಾನವನ್ನು ಮಾಡ್ತೀರಿ ಅಂತ ಆದರೆ ನಿಮ್ಮ ಚರ್ಮದ ಕಾಯಿಲೆಗಳ ಜೊತೆಗೆ ನಿಮಗೆ ಇರುವಂತಹ ತೊಂದರೆ ತಾಪತ್ರಯಗಳು ಕೂಡ ನಿವಾರಣೆ ಆಗ್ತವೆ. ಅದೆಷ್ಟೋ ಜನ ಇಲ್ಲಿಗೆ ಬಂದು ಪವಿತ್ರ ಸ್ನಾನವನ್ನು ಮಾಡ್ತಾರೆ, ಹಾಗೆ ತಮ್ಮ ಜೊತೆ ಈ ಜಲವನ್ನು ಕೂಡ ತಗೊಂಡು ಹೋಗ್ತಾರೆ. ಈ ಕ್ಷೇತ್ರ ಇಷ್ಟೊಂದು ಶಕ್ತಿ ಹೊಂದಿರಲು ಕಾರಣ ಶ್ರೀಧರ ಸ್ವಾಮಿಗಳು. ಇದು ಶ್ರೀಧರ ಸ್ವಾಮಿಗಳ ತಪೋಭೂಮಿಯಾಗಿದೆ. ಅದು ಅಲ್ಲದೆ ಇಲ್ಲಿ ಶ್ರೀಧರ ಸ್ವಾಮಿಗಳ ಸಮಾಧಿ ಮಂದಿರ ಕೂಡ ಇದೆ. ಇದು ಅಷ್ಟೊಂದು ಪವಿತ್ರ ಸ್ಥಳವಾಗಿದೆ. ಈಗ ನಾವು ನಿಮಗೆ ತೋರಿಸಲಿಕ್ಕೆ ಹೋಗ್ತಾ ಇರೋ ಸ್ಥಳದ ಹೆಸರು ಶ್ರೀಧರ ಧಾಮ ಅಂತ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಕೇಂದ್ರದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಇದು ಶ್ರೀಧರ ಧಾಮದ ಒಳಗೆ ಹೋಗಲಿಕ್ಕೆ ಇರುವಂತಹ ಎಂಟ್ರೆನ್ಸ್ ಗೇಟು. ನೀವಿಲ್ಲಿ ಶ್ರೀಧರ ಸ್ವಾಮಿಗಳ ಫೋಟೋವನ್ನು ಕೂಡ ನೋಡಬಹುದು. ಹಾಗೆ ನಾವು ಒಳಗೆ ಬರ್ತಾ ಇದ್ದಂಗೆ ನಮಗೆ ಮೊದಲಿಗೆ ಸಿಗೋದೇ ಗೋಶಾಲೆ, ಅಂದರೆ ಎಂಟ್ರೆನ್ಸಲ್ಲೇ ನಮಗೆ ಗೋಶಾಲೆ ಸಿಗುತ್ತೆ. ಈಗ ಮೊದಲಿಗೆ ನಾವು ಗೋಶಾಲೆಗೆ ಹೋಗಿ ಗೋಶಾಲೆ ಹೇಗಿದೆ ಅಂತ ನೋಡಿಕೊಂಡು ಅಲ್ಲಿರುವಂತಹ ಗೋಮಾತೆಯ ಆಶೀರ್ವಾದವನ್ನು ತಗೊಂಡು ಆ ನಂತರ ನಿಮಗೆ ಶ್ರೀಧರ ಧಾಮದಲ್ಲಿ ಏನೇನಿದೆ ಅನ್ನೋದನ್ನು ತೋರಿಸಲಿಕ್ಕೆ ಮುಂದೆ ಹೋಗ್ತೀವಿ. ಈಗ ಮೊದಲಿಗೆ ನಾವು ಗೋಶಾಲೆಯ ಒಳಗೆ ಹೋಗೋಣ. ನೋಡಿ, ಇಲ್ಲಿ ಗೋಶಾಲೆ ತುಂಬ ಸುಂದರವಾಗಿ ಕಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿದ ಕೂಡಲೇ ನಮ್ಮ ಎಡಗಡೆ ನೀವು ನೋಡಬಹುದು ಶ್ರೀಧರ ಸ್ವಾಮಿಗಳ ಫೋಟೋವನ್ನು ಕೂಡ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ನೂರಾರು ಸಂಖ್ಯೆಯಲ್ಲಿ ಗೋವುಗಳು ನಿಮಗೆ ಕಾಣಿಸ್ತವೆ. ಇಲ್ಲಿ ಪ್ರತಿನಿತ್ಯ ಗೋವುಗಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಯಾಕೆ ಅಂತಂದರೆ ಶ್ರೀಧರ ಸ್ವಾಮಿಗಳಿಗೂ ಕೂಡ ಗೋವುಗಳು ಅಂದರೆ ಪಂಚಪ್ರಾಣವಾಗಿತ್ತು. ಅವರು ತಮ್ಮ ಜೊತೆಗೂ ಕೂಡ ಒಂದಿಷ್ಟು ಗೋವುಗಳನ್ನು ಇಟ್ಕೊಳ್ತಿದ್ರು, ಅವುಗಳನ್ನು ಚೆನ್ನಾಗಿ ನೋಡ್ಕೊಳ್ತಿದ್ರು. ಇಲ್ಲೂ ಕೂಡ ಅದೇ ರೀತಿ ಈಗ ಕೊಟ್ಟಿಗೆಯನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡಬಹುದು, ಕೆಲಸ ನಡೀತಾ ಇದೆ ಇಲ್ಲಿ. ಇದೇ ರೀತಿ ಗೋವುಗಳಿಗೆ ಯಾವುದೇ ರೀತಿಯ ತೊಂದರೆ ಬರದೇ ಇರೋ ಹಾಗೆ ಇಲ್ಲಿಯ ಜನರು ಈಗಲೂ ಕೂಡ ಅವುಗಳನ್ನು ನೋಡ್ಕೊಳ್ತಾರೆ. ಈಗ ಇಲ್ಲಿ ಒಂದು ಗೋಶಾಲೆ ಇದ್ದರೆ ಇನ್ನು ಸ್ವಲ್ಪ ದೂರದಲ್ಲಿ ಮತ್ತೊಂದು ಗೋಶಾಲೆ ಕೂಡ ಇದೆ. ಎಲ್ಲ ಕಡೆಯೂ ಕೂಡ ಗೋವುಗಳು ಆರಾಮವಾಗಿ ಇರುವಂತೆ ಅವುಗಳಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ನೀವು ಗೋಶಾಲೆಯ ಕಟ್ಟಡಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಅದ್ಭುತವಾಗಿ ಕಟ್ಟಿದ್ದಾರೆ. ಅವುಗಳಿಗೆ ಚಳಿ ಆಗಬಾರ್ದು ಅನ್ನೋ ರೀತಿಯಲ್ಲಿ, ಹಾಗೆ ಅವುಗಳಿಗೆ ಆಹಾರ ಕೊಡಲಿಕ್ಕೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ಥರ ಗೋವುಗಳನ್ನು ಇಲ್ಲಿ ಸಾಕ್ತಾ ಇರ್ತಾರೆ. ಶ್ರೀಧರ ಸ್ವಾಮಿಗಳು ಗೋವುಗಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಂತಂದರೆ, ಅವರ ಸುತ್ತಮುತ್ತಲೂ ಇದ್ದಂತಹ ಕೆಲವು ಗೋವುಗಳಿಗೆ ಚಳಿ ಆಗಬಾರ್ದು ಅಂತ ಹೇಳಿಬಿಟ್ಟು ಅವರು ಕಂಬಳಿ ರಗ್ಗುಗಳನ್ನು ತಂದು ಆ ಗೋವುಗಳ ಮೇಲೆ ಹೊದಿಸಿ ಅವುಗಳು ಬೆಚ್ಚಗೆ ಇರುವಂತೆ ನೋಡ್ಕೊಳ್ತಿದ್ರು ಅಂತ ಹೇಳ್ತಾರೆ. ಶ್ರೀಧರ ಸ್ವಾಮಿಗಳು ಕೇವಲ ಗೋವುಗಳನ್ನು ಮಾತ್ರ ಅಲ್ಲ, ಅದು ಯಾವುದೇ ಪ್ರಾಣಿ ಪಕ್ಷಿ ಇರಲಿ ಅವೆಲ್ಲವುಗಳನ್ನು ಕೂಡ ಪ್ರೀತಿಸ್ತಿದ್ರು, ಹಾಗೆ ಚೆನ್ನಾಗಿ ನೋಡ್ಕೊಳ್ತಿದ್ರು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅವರು ಮಾಡಿರುವಂತಹ 8 ಪ್ರತಿಜ್ಞೆಗಳಲ್ಲಿ ನಾನು ಪ್ರಾಣಿ ಪಕ್ಷಿಗಳನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತೇನೆ ಅನ್ನುವ ಒಂದು ಪ್ರತಿಜ್ಞೆ ಕೂಡ ಇತ್ತು. ಇದರಿಂದನೇ ಗೊತ್ತಾಗುತ್ತೆ ನಮಗೆ ಶ್ರೀಧರ ಸ್ವಾಮಿಗಳಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಎಷ್ಟೊಂದು ಒಲವಿತ್ತು ಅನ್ನೋದು. ಹಾಗೆ ಶ್ರೀಧರ ಸ್ವಾಮಿಗಳ ಇತಿಹಾಸ ಏನು, ಅವರು ಮಾಡಿರುವಂತಹ 8 ಪ್ರತಿಜ್ಞೆಗಳು ಯಾವ್ಯಾವುದು, ಅವರ ಪವಾಡಗಳು ಏನೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ಇಲ್ಲಿರುವಂತಹ ಪ್ಲೇಸ್ಗಳನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ನಿಮಗಲ್ಲಿ ಮೇಲುಗಡೆ ಒಂದು ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಅದೇ ಶ್ರೀಧರ ಸ್ವಾಮಿಗಳ ಸಮಾಧಿ ಮಂದಿರ. ಹಾಗೆ ಇಲ್ಲಿ ನಮ್ಮ ಎದುರುಗಡೆ ಕಾಣಿಸ್ತಾ ಇರೋ ಬಿಲ್ಡಿಂಗ್ ಏನಿದೆ, ಇದು ಇಲ್ಲಿಯ ಕಾರ್ಯಾಲಯ. ನಾವು ಇಲ್ಲಿಂದ ನಡ್ಕೊಂಡು ಒಳಗೆ ಹೋಗಬೇಕಾಗಿರುತ್ತೆ. ಆದರೆ ಇಲ್ಲಿನ ವ್ಯವಸ್ಥೆಯನ್ನು ನೀವು ನೋಡಬಹುದು ಎಷ್ಟೊಂದು ಸುಂದರವಾಗಿದೆ ಅಂತ. ಪ್ರತಿಯೊಂದು ವ್ಯವಸ್ಥೆ ಕೂಡ ಸುಸಜ್ಜಿತವಾಗಿದೆ. ಇಲ್ಲಿ ಚಪ್ಪಲಿ ಇಡೋ ಸ್ಟ್ಯಾಂಡನ್ನು ಕೂಡ ನೀವು ನೋಡಬಹುದು. ಹಾಗೆ ನೀವಲ್ಲಿ ಎದುರುಗಡೆ ನೋಡಬಹುದು ಶ್ರೀಧರ ಸ್ವಾಮಿಗಳ ಸಮಾಧಿ ಮಂದಿರಕ್ಕೆ ಹೋಗಲಿಕ್ಕಿರುವಂತಹ ಮೆಟ್ಟಿಲುಗಳಿದ್ದಾವೆ. ಆದರೆ ಎಲ್ಲರೂ ಇಲ್ಲಿಂದ ಹತ್ತಿ ಹೋಗೋದಿಲ್ಲ, ಬರಬೇಕಾದ್ರೆ ಮಾತ್ರ ಇಲ್ಲಿಂದ ಬರ್ತಾರೆ. ಎಲ್ಲರೂ ಶ್ರೀಧರ ಸ್ವಾಮಿಗಳ ಸನ್ನಿಧಿಗೆ ಹೋಗಬೇಕಾದ್ರೆ ಮೊದಲು ಪವಿತ್ರ ಸ್ನಾನವನ್ನು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಆ ಕಡೆಯಿಂದ ಮೆಟ್ಲನ್ನು ಹತ್ತಿ ಹೋಗ್ತಾರೆ. ಆ ಮೆಟ್ಲುಗಳು ಕೂಡ ಇದಕ್ಕೆ ಬಂದು ಸೇರ್ತವೆ. ನೋಡಿ, ಕಾರ್ಯಾಲಯದ ಬಿಲ್ಡಿಂಗು ನಮಗೆ ಇಲ್ಲಿಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದರ ಮುಂದ್ಗಡೆನೇ ಈಗ ನಾವು ಹೋಗಿ ತೀರ್ಥ ಸ್ನಾನವನ್ನು ಮಾಡಬೇಕಾಗಿರುತ್ತೆ. ಅಲ್ಲಿ ಮುಂದ್ಗಡೆ ಏನು ಜನ ಹೋಗ್ತಾ ಇದ್ದಾರಲ್ಲ, ಅಲ್ಲಿಯೇ ಒಂದು ಪುಷ್ಕರಣಿ ಇರೋದು. ಆದರೆ ಪುಷ್ಕರಣಿಯಲ್ಲಿ ಯಾರೂ ಸ್ನಾನ ಮಾಡೋ ಹಾಗಿಲ್ಲ. ಅದರ ಪಕ್ಕದಲ್ಲಿ ಗೋಮಾತೆಯ ಬಾಯಿಂದ ನೀರು ಬರ್ತಾ ಇರುತ್ತೆ, ಅಲ್ಲಿ ಎಲ್ಲರೂ ಸ್ನಾನ ಮಾಡಬೇಕಾಗಿರುತ್ತೆ. ಹಾಗೆ ಈ ಪುಷ್ಕರಣಿಯನ್ನು ನೋಡಬಹುದು, ಎಷ್ಟೊಂದು ಸುಂದರವಾಗಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಯಾರೂ ಕೂಡ ಇದರಲ್ಲಿ ಕೆಳಗಡೆ ಇಳಿಬಾರ್ದು ಅಂತ ಹೇಳಿ ಇಲ್ಲಿ ಬೋರ್ಡನ್ನು ಕೂಡ ಹಾಕಿದ್ದಾರೆ. ಸಾಕಷ್ಟು ಜನರು ಇದರಲ್ಲಿ ಕಾಯಿನ್ಗಳನ್ನು ಹಾಕಿಟ್ಟಿದ್ದಾರೆ. ನೀವು ಇಲ್ಲಿ ನೋಡಬಹುದು, ಪ್ರತಿದಿನ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಹಾಗೆ ನನ್ನ ಮಗನಿಗೆ ಕೂಡ ಇಲ್ಲಿ ತೀರ್ಥ ಸ್ನಾನವನ್ನು ಮಾಡಿಸಿದ್ವಿ ನಾವು. ಸಾಕಷ್ಟು ಜನ ಬಂದು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡ್ತಾರೆ. ಈ ತೀರ್ಥವನ್ನು ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ, ಇದು ವರ್ಷದ 365 ದಿನವೂ ಇದೇ ರೀತಿ ಬೀಳ್ತಾ ಇರುತ್ತೆ. ಜನರು ಬಂದು ತೀರ್ಥ ಸ್ನಾನವನ್ನು ಮಾಡ್ತಾನೆ ಇರ್ತಾರೆ. ಆದರೆ ಮೊದಲು ಹೀಗಿರಲಿಲ್ಲ. ಈ ಸ್ಥಳದಲ್ಲಿ ಎಲ್ಲೂ ನೀರಿನ ಸೆಲೆ ಎಂಬುದೇ ಇರಲಿಲ್ಲ. ನೀರು ಇಲ್ಲದೆ ಇರೋದ್ರಿಂದ ಜನರಿಗೆ, ಪ್ರಾಣಿ ಪಕ್ಷಿಗಳಿಗೆ ತುಂಬ ತೊಂದರೆ ಆಗ್ತಿತ್ತು. ಇದನ್ನು ನೋಡಿದಂತಹ ಶ್ರೀಧರ ಸ್ವಾಮಿಗಳು ಒಂದು ದಿನ ನೆಲವನ್ನು ಕೈಯಿಂದ ಬಗೆದು ಸ್ವಲ್ಪ ಮಣ್ಣನ್ನು ಎತ್ತಿ ಕೆಳಗಡೆ ಚೆಲ್ತಾರೆ. ಆಗ ಗುಡ್ಡದಿಂದ ಒಮ್ಮೆಲೆ ನೀರು ಚಿಮ್ಮಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೀವು ಇಲ್ಲೇನು ಇಷ್ಟೊಂದು ನೀರನ್ನು ನೋಡ್ತಾ ಇದ್ದೀರಲ್ವ, ಇದೆಲ್ಲವುಗಳು ಕೂಡ ಶ್ರೀಧರ ಸ್ವಾಮಿಗಳ ಶಕ್ತಿಯಿಂದನೇ ಬಂದಿದ್ದು ಅಂತ ಹೇಳಬಹುದು.
ಇಲ್ಲಿಗೆ ಬಂದಂತಹ ಭಕ್ತಾದಿಗಳು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡಿಕೊಂಡು ತಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಮೇಲುಗಡೆ ಶ್ರೀಧರ ಸ್ವಾಮಿಗಳ ಸಮಾಧಿ ಮಂದಿರದ ಹತ್ರ ಹೋಗಿ ತಮಗೇನು ಬೇಕೋ ಅದನ್ನು ಬೇಡ್ಕೊಂಡ್ರೆ ತಮ್ಮ ಕಷ್ಟಗಳೆಲ್ಲ ಪರಿಹಾರವಾಗ್ತವೆ, ಹಾಗೆ ಬೇಡ್ಕೊಂಡಿದ್ದು ಕೂಡ ಅವರಿಗೆ ಸಿಗತ್ತೆ ಅಂತ ಹೇಳಲಾಗುತ್ತೆ. ಇಲ್ಲಿ ತೀರ್ಥ ಸ್ನಾನ ಮಾಡಿದರೆ ಚರ್ಮರೋಗ ಅಂತೂ ನಿವಾರಣೆ ಆಗುತ್ತೆ. ಹಾಗೆ ಇಲ್ಲಿ ಯಾರ್ಯಾರು ಬರ್ತಾರೆ ಅಂತಂದರೆ ಮಾನಸಿಕ ತೊಂದರೆ ಇದ್ದವರು, ಸಾಲವನ್ನು ಮಾಡಿಕೊಂಡು ಕಂಗೆಟ್ಟಂಥವರು, ಬಿಸ್ನೆಸ್ಸಲ್ಲಿ ಲಾಸ್ ಆದಂಥವರು, ಮದುವೆ ಆಗದೇ ಇದ್ದಂಥವರು, ಮಕ್ಕಳಾಗದೇ ಇದ್ದಂಥವರು, ಒಂದು ವೇಳೆ ಮಕ್ಕಳಿಗೆ ಮಾತು ಬರದೇ ಇರುವಂಥವರು, ಅವರೆಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದು ತೀರ್ಥ ಸ್ನಾನವನ್ನು ಮಾಡಿಕೊಂಡು ಮೇಲ್ಗಡೆ ಶ್ರೀಧರ ಸ್ವಾಮಿಗಳ ಸಮಾಧಿ ಮಂದಿರದ ಹತ್ರ ಹೋಗಿ ಬೇಡ್ಕೊಂಡು, ದೇವರೇ ನಾನು ಈ ರೀತಿ ಕಷ್ಟದಲ್ಲಿದ್ದೀನಿ, ನನ್ನನ್ನು ಕಾಪಾಡು ಅಂತ ಸ್ವಚ್ಛ ಮನಸ್ಸಿನಿಂದ ಬೇಡ್ಕೊಂಡ್ರೆ ಅವರ ಸಮಸ್ಯೆಗಳು ಖಂಡಿತ ಬಗೆಹರಿತಾವೆ ಅಂತ ಹೇಳ್ತಾರೆ. ಶ್ರೀಧರ ತೀರ್ಥದ ಪಕ್ಕದಲ್ಲೇ ಮೆಟ್ಟಿಲುಗಳಿದ್ದಾವೆ. ಶ್ರೀಧರ ತೀರ್ಥದಲ್ಲಿ ಸ್ನಾನ ಮಾಡಿದವರು ಅಥವಾ ತಲೆಗೆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡವರು ಇಲ್ಲಿಂದ ಮೆಟ್ಟಿಲುಗಳನ್ನು ಏರಿ ಮುಖ್ಯ ಮೆಟ್ಟಿಲುಗಳವರೆಗೆ ಹೋಗಬಹುದು. ಹಾಗೆ ಅಲ್ಲಿಂದ ಮತ್ತೆ ಮೇಲ್ಗಡೆ ಹೋಗಿ ಶ್ರೀಧರ ಸ್ವಾಮಿಗಳ ಸಮಾಧಿ ಮಂದಿರವನ್ನು ಮುಟ್ಟಬಹುದು. ಸ್ನೇಹಿತರೆ, ಇಲ್ಲಿ ಪ್ರತಿದಿನ ಶ್ರೀಧರ ತೀರ್ಥವನ್ನು ಸಾಕಷ್ಟು ಜನರು ತಮ್ಮ ಮನೆಗೆ ಒಯ್ತಾರೆ. ಮಹಾರಾಷ್ಟ್ರದಿಂದ ಬರುವಂತಹ ಭಕ್ತಾದಿಗಳು 40-50 ಲೀಟರ್ ತೀರ್ಥವನ್ನು ತಮ್ಮ ಜೊತೆ ತಗೊಂಡು ಹೋಗ್ತಾರೆ. ಅವರೆಲ್ಲರೂ ಕೂಡ ತೀರ್ಥವನ್ನು ತಗೊಂಡು ಹೋಗಿ ತಮ್ಮ ಮನೆಯಲ್ಲಿಟ್ಟು ಪೂಜೆಯನ್ನು ಸಲ್ಲಿಸ್ತಾರೆ. ಜೊತೆಗೆ ತೀರ್ಥ ಸೇವನೆಯನ್ನು ಮಾಡ್ತಾರೆ 2 ಹೊತ್ತು ಕೂಡ. ಹಾಗೆ ತೀರ್ಥ ಎಷ್ಟೇ ದಿನ ಇಟ್ಟರೂ ಕೂಡ ಕೆಡೋದಿಲ್ಲ ಅನ್ನೋದೇ ಇಲ್ಲಿನ ಮತ್ತೊಂದು ವಿಶೇಷ. ಸ್ನೇಹಿತರೆ, ಶ್ರೀಧರ ಸ್ವಾಮಿಗಳ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆದರೂ ಗೊತ್ತಿಲ್ಲದೆ ಇರೋರಿಗೆ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಶ್ರೀಧರ ಸ್ವಾಮಿಗಳು 1908ರಲ್ಲಿ ಜನಿಸ್ತಾರೆ. ಶ್ರೀಧರ ಸ್ವಾಮಿಗಳು ಮೂಲತಃ ಮಹಾರಾಷ್ಟ್ರದವರು, ಆದರೆ ಹುಟ್ಟಿದ್ದು ಕರ್ನಾಟಕದಲ್ಲಿ. ಮಹಾರಾಷ್ಟ್ರ ರಾಜ್ಯದ ನಾಂದೇಡ್ ಡಿಸ್ಟಿಕ್ನ ದೇಗಲೂರು ಇವರ ಮೂಲಸ್ಥಳ. ಇವರ ತಂದೆ ನಾರಾಯಣರಾವ್ ಮತ್ತು ತಾಯಿ ಕಮಲಾಬಾಯಿ ಅವರು. ಇವರು ಮಹಾರಾಷ್ಟ್ರದ ಋಗ್ವೇದಿ ಬ್ರಾಹ್ಮಣರು. ಇವರು ಹುಟ್ಟಿರುವ ಸನ್ನಿವೇಶ ಕೂಡ ತುಂಬ ಅದ್ಭುತವಾಗಿದೆ. ಅದು ಏನಪ್ಪ ಅಂತಂದರೆ, ಇವರ ತಂದೆ ತಾಯಿಯರಾದ ನಾರಾಯಣರಾವ್ ಮತ್ತು ಕಮಲಾಬಾಯಿ ಅವರಿಗೆ ಜೀವನದಲ್ಲಿ ತುಂಬ ಕಷ್ಟ ಇರುತ್ತೆ. ಪದೇ ಪದೇ ಕಷ್ಟಗಳು ಬರ್ತಾನೆ ಇರ್ತವೆ. ಅದು ಅಲ್ಲದೆ ಶ್ರೀಧರ ಸ್ವಾಮಿಗಳಕ್ಕಿಂತ ಮೊದಲೇ ಹುಟ್ಟಿದಂತಹ ಮಕ್ಕಳು ಕೆಲವೊಬ್ಬರು ಮರಣ ಹೊಂತಾರೆ. ಮತ್ತು ಇನ್ನು ಬೇರೆ ಬೇರೆ ಕಷ್ಟಗಳು ಬರ್ತಾನೆ ಇರ್ತವೆ. ಆವಾಗ ಅವರು ಒಂದು ಉತ್ತಮರಾದ ಜ್ಯೋತಿಷ್ಯರ ಹತ್ರ ಹೋಗಿ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾರೆ. ಈ ರೀತಿ ನಮ್ಮ ಮನೆಯಲ್ಲಿ ತೊಂದರೆ ಆಗ್ತಾ ಇದೆ, ಮಕ್ಕಳು ಮರಣವನ್ನು ಹೊಂದ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಆಗ ಆ ಜ್ಯೋತಿಷ್ಯರು, ನಿಮ್ಮ ಮನೆತನಕ್ಕೆ ಒಂದು ಶಾಪ ಇದೆ, ಅದು ಪರಿಹಾರ ಆಗಬೇಕು ಅಂತಂದರೆ ನೀವು ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ದತ್ತಾತ್ರೇಯರ ಕುರಿತು ತಪಸ್ಸನ್ನು ಮಾಡಿ ಅನುಷ್ಠಾನವನ್ನು ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ಶ್ರೀಧರ ಸ್ವಾಮಿಯವರ ತಂದೆ ತಾಯಿಗಳು ಗಾಣಗಾಪುರಕ್ಕೆ ಹೋಗಿ ವರ್ಷಾನುಗಟ್ಟಲೆ ತಪಸ್ಸನ್ನು ಮಾಡ್ತಾರೆ. ಹೀಗೆ ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಒಂದು ದಿನ ದತ್ತಾತ್ರೇಯರು ತಾವೇ ಪ್ರತ್ಯಕ್ಷರಾಗಿ ಅವರಿಗೆ, ನಿಮ್ಮ ಕುಟುಂಬದಲ್ಲಿ ಸಜ್ಜನರನ್ನು ಅನಾಥರನ್ನು ಉದ್ಧಾರ ಮಾಡುವಂತಹ ಯೋಗ್ಯ ಪುತ್ರ ಜನಿಸುತ್ತಾನೆ ಅಂತ ಹೇಳ್ತಾರೆ. ಹಾಗೆ ಅವರಿಬ್ಬರಿಗೂ ಕೂಡ ತಿನ್ನಲಿಕ್ಕೆ ಒಂದು ಫಲವನ್ನು ಕೊಡ್ತಾರೆ. ಫಲವನ್ನು ಕೊಟ್ಟು ದತ್ತಾತ್ರೇಯರು ಅದೃಶ್ಯರಾಗ್ತಾರೆ. ಹೀಗೆ ಫಲವನ್ನು ತಿಂದ ನಂತರದ ದಿನಗಳಲ್ಲಿ ಶ್ರೀಧರ ಸ್ವಾಮಿಗಳ ಜನನ ಆಗತ್ತೆ. ಶ್ರೀಧರ ಸ್ವಾಮಿಗಳ ಜನನ ಕರ್ನಾಟಕ ರಾಜ್ಯದ ಗುಲ್ಬರ್ಗಾ ಜಿಲ್ಲೆಯ ಅಲಂದ ತಾಲೂಕಿನಲ್ಲಾಗತ್ತೆ. ಅದು ಅವರ ತಾಯಿಯ ತಂಗಿಯ ಮನೆಯಲ್ಲಾಗತ್ತೆ. ಇನ್ನೂ ವಿಶೇಷ ಅಂತಂದರೆ ಯಾವ ದಿನ ಅವರ ಜನನ ಆಗತ್ತೆ ಅಂತ ಅಂದರೆ, ದತ್ತ ಜಯಂತಿಯ ದಿನದಂದೇ ದತ್ತನ ಉತ್ಸವ ಹೋಗುವ ಸಮಯಕ್ಕೆ ದತ್ತ ಜನನ ಕಾಲಕ್ಕೆ ಸರಿಯಾಗಿ ಶ್ರೀಧರ ಸ್ವಾಮಿಗಳ ಜನನ ಆಗತ್ತೆ. ಅಂದರೆ ಇದರಿಂದ ನಮಗೆ ಏನು ಗೊತ್ತಾಗತ್ತೆ ಅಂತಂದರೆ, ದತ್ತಾತ್ರೇಯರ ಜನ್ಮದ ಸಮಯ ಹಾಗೆ ಶ್ರೀಧರ ಸ್ವಾಮಿಗಳ ಜನ್ಮದ ಸಮಯ ಎರಡೂ ಕೂಡ ಒಂದೇ ಅಂತ. ಅದಕ್ಕೆ ಶ್ರೀಧರ ಸ್ವಾಮಿಗಳನ್ನು ದತ್ತಾತ್ರೇಯರ ಅವತಾರ ಎಂಬುದಾಗಿ ಜನರು ನಂಬ್ತಾರೆ. ನೋಡಿ, ಅಂತೂ ನಾವು ಮಾತಾಡ್ತಾ ಇಲ್ಲಿ ಶ್ರೀಧರ ಸ್ವಾಮಿಗಳ ಸಮಾಧಿ ಮಂದಿರದವರೆಗೂ ಬಂದು ಮುಟ್ಟಿದ್ದೀವಿ. ನೀವಿಲ್ಲಿ ಎದುರುಗಡೆ ನೋಡ್ತಾ ಇರೋದೇ ಶ್ರೀಧರ ಸ್ವಾಮಿಗಳ ಸಮಾಧಿ ಮಂದಿರ. ಹಾಗೆ ಇಲ್ಲಿಂದ ನೋಡಿದರೆ ನಮಗೆ ಕೆಳಗಡೆಯ ವಾತಾವರಣ ಈ ರೀತಿಯಾಗಿ ಕಾಣಿಸುತ್ತೆ. ಎಲ್ಲ ನೋಡಿದ್ರೂ ನಮಗೆ ಹಚ್ಚ ಹಸುರೇ ಕಾಣಿಸುತ್ತೆ. ಇಷ್ಟೊಂದು ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಬಂದರೂ ಕೂಡ ಯಾರಿಗೂ ಇಲ್ಲಿ ಆಯಾಸ ಅಂತ ಅನಿಸೋದಿಲ್ಲ. ಯಾಕಂದರೆ ಈ ಸ್ಥಳದ ಶಕ್ತಿನೇ ಆ ರೀತಿ ಇದೆ. ನನ್ನ ಮಗನನ್ನು ಕೂಡ ನಾವು ಅಲ್ಲಲ್ಲಿ ಎತ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ, ಇಲ್ಲ ನಾನು ನಡ್ಕೊಂಡೇ ಮೆಟ್ಲು ಹತ್ತೀನಿ ಅಂತ ಹೇಳಿ ಅವನೇ ನಡ್ಕೊಂಡು ಮೆಟ್ಲು ಹತ್ತಿದ್ದಾನೆ. ಸ್ನೇಹಿತರೆ, ಇಲ್ಲಿ ಮಂದಿರದ ಒಳಗಡೆ ಹೋಗಬೇಕಾದ್ರೆ ನಾವು ಶರ್ಟ್ ಮತ್ತು ಬನಿಯನ್ಗಳನ್ನು ತೆಗೆದು ಒಳಗಡೆ ಹೋಗಬೇಕಾಗಿರುತ್ತೆ. ನೀವು ಇಲ್ಲಿ ಬೋರ್ಡಲ್ಲಿ ಕೂಡ ನೋಡಬಹುದು, ಇಲ್ಲಿ ಬರೆದಿಟ್ಟಿದ್ದಾರೆ ಶರ್ಟ್ ಮತ್ತು ಬನಿಯನನ್ನು ತೆಗೆದು ಹೋಗಬೇಕು ಅಂತ ಹೇಳಿಬಿಟ್ಟು. ಹಾಗೆ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಶರ್ಟನ್ನು ತೆಗೆದು ಒಳಗಡೆ ಹೋದ್ವಿ. ಸ್ನೇಹಿತರೆ, ಇಲ್ಲಿ ಪವಾಡಗಳು ನಡೆಯೋದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಇಲ್ಲಿ ದುಡ್ಡಿನ ವ್ಯವಹಾರ ನಡೆದೇ ಇರೋದು. ಅಂದರೆ ನೀವು ಕೆಲವಷ್ಟು ಕಡೆ ಹೋಗ್ತೀರಾ, ಅಲ್ಲಿ ಅಷ್ಟು ದುಡ್ಡು ಕೊಡಿ ಆ ಪೂಜೆ ಮಾಡ್ತೀವಿ, ಇಷ್ಟು ದುಡ್ಡು ಕೊಡಿ ಈ ಪೂಜೆ ಮಾಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಬೇರೆ ಬೇರೆ ಶುಲ್ಕಗಳು ಅದು ಇದು ಏನು ಬೇಕಾದರೂ ಇರುತ್ತೆ. ಆದರೆ ಇಲ್ಲಿ ಆ ರೀತಿಯದ್ದಾಗಿದ್ದು ಏನೂ ಇಲ್ಲ. ನಿಮ್ಮಿಂದ ದುಡ್ಡನ್ನು ಕೀಳುವಂಥದ್ದು ಯಾವುದೇ ಪ್ರಯತ್ನ ಇಲ್ಲ. ಹೆಚ್ಚಿನ ಕಡೆಗಳಲ್ಲಿ ಮೊದಲಿಗೆ ಚಪ್ಪಲಿ ಇಡೋ ಸ್ಥಳದಿಂದ ದುಡ್ಡನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪೂಜೆ ಮುಗಿಯೋವರೆಗೂ ದುಡ್ಡು ತಗೊಳ್ತಾ ಇರ್ತಾರೆ. ಇಲ್ಲಿ ಆ ರೀತಿಯ ಯಾವುದೇ ಸರ್ವಿಸ್ಗಳಿಲ್ಲ, ಎಲ್ಲ ಉಚಿತವಾಗಿದೆ. ಹಾಗೆ ಊಟವನ್ನು ಕೂಡ ಇಲ್ಲಿ ಬನ್ನಿ ಅಂತ ಕರೆದು ಇಲ್ಲಿ ಊಟ ಹಾಕುವ ಪದ್ಧತಿ ಇದೆ. ಸ್ನೇಹಿತರೆ, ಒಳಗಡೆ ಚಿತ್ರೀಕರಣ ಅಲೋ ಇರಲಿಲ್ಲ, ಅದಕ್ಕಾಗಿ ರೆಕಾರ್ಡ್ ಮಾಡಲಿಲ್ಲ ನಾವು. ಮಂದಿರದ ಸುತ್ತಮುತ್ತಲಿನ ವಾತಾವರಣವನ್ನು ನೀವು ನೋಡಬಹುದು, ಎಷ್ಟೊಂದು ಸುಂದರವಾಗಿದೆ, ಹಾಗೆ ಎಷ್ಟೊಂದು ಸ್ವಚ್ಛವಾಗಿದೆ.
ಹಾಗೆ ನೀವು ನಮ್ಮ ಎದುರುಗಡೆ ಏನು ನೋಡ್ತಾ ಇದ್ದೀರಾ, ಆ ರೂಮಲ್ಲಿ ಶ್ರೀಧರ ಸ್ವಾಮಿಗಳು ಬಳಸಿರುವಂತಹ ವಸ್ತುಗಳನ್ನು ಇಟ್ಟಿದ್ದಾರೆ. ನೀವಿಲ್ಲಿ ನೋಡಬಹುದು. ಸ್ವಾಮಿಗಳು ಉಪಯೋಗಿಸ್ತಾ ಇದ್ದಂತಹ ಚೇರ್ ಆಗಿರಬಹುದು, ತಟ್ಟೆ ಲೋಟಗಳಾಗಿರಬಹುದು, ಪೂಜಾ ಸಾಮಗ್ರಿಗಳಾಗಿರಬಹುದು, ದೀಪಗಳಾಗಿರಬಹುದು, ಜಾಂಗಟೆಗಳಾಗಿರಬಹುದು, ಗಂಟೆಗಳಾಗಿರಬಹುದು, ಹಾಗೆ ಕೆಲವೊಂದಿಷ್ಟು ದೇವರ ಫೋಟೋಗಳು, ಮೂರ್ತಿಗಳಾಗಿರಬಹುದು, ಹಾಗೆ ಕಮಂಡಲಗಳು, ತಾಮ್ರದ ತಟ್ಟೆಗಳು, ಹಾಗೆ ಕೆಲವೊಂದಿಷ್ಟು ಬಟ್ಟೆಗಳ ಥರ ಎಲ್ಲ ಕಾಣಿಸ್ತಾ ಇದ್ದಾವೆ. ಇವೆಲ್ಲವುಗಳನ್ನು ಕೂಡ ಒಂದು ರೂಮಲ್ಲಿ ಇವತ್ತಿಗೂ ಸಂರಕ್ಷಣೆ ಮಾಡಿ ಜನರಿಗೆ ನೋಡಲಿಕ್ಕೆ ಇಟ್ಟಿದ್ದಾರೆ. ಇವನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ಸ್ವಾಮಿಗಳ ಜೀವನ ಎಷ್ಟೊಂದು ಸರಳವಾಗಿತ್ತು ಅಂತ ಗೊತ್ತಾಗುತ್ತೆ. ಹಾಗೆ ಅವರು ತಪಸ್ಸನ್ನು ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡಂತಹ ಸ್ಥಳ ಕೂಡ ಎಷ್ಟೊಂದು ಪ್ರಶಾಂತವಾಗಿದೆ ಅನ್ನೋದು ನಮಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಮೇಲಿಂದ ಕೆಳಗೆ ನೋಡಿದರೆ ನಮಗೆ ಕೆಳಗಡೆ ಇರುವಂತಹ ಪುಷ್ಕರಣಿ ಆಗಿರಬಹುದು, ಭೋಜನ ಶಾಲೆ ಆಗಿರಬಹುದು, ಅಥವಾ ಕೆಳಗಡೆ ಇರುವಂತಹ ಪಾರ್ಕಿಂಗು ಕಟ್ಟಡಗಳಾಗಿರಬಹುದು, ಎಲ್ಲವುಗಳು ಕೂಡ ಇಲ್ಲಿಂದ ಕಾಣಿಸ್ತವೆ. ಅಂದರೆ ನಾವು ಈಗ ಸಾಕಷ್ಟು ಎತ್ತರದಲ್ಲಿದ್ದೀವಿ. ಈಗ ನಾವು ಶ್ರೀಧರ ಸ್ವಾಮಿಗಳ ಸಮಾಧಿ ಮಂದಿರವನ್ನು ನೋಡಿ ಆದ ನಂತರ ಅದರ ಪಕ್ಕದಲ್ಲೇ ಒಂದು ದಾರಿ ಹೋಗುತ್ತೆ. ಅಲ್ಲಿ ಹೋಗಿ ಇನ್ನೊಂದು ವಿಶೇಷ ಸ್ಥಳವನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ನಾವು ನೋಡಲಿಕ್ಕೆ ಹೊರಟಿರುವುದು ಶ್ರೀಧರ ಸ್ವಾಮಿಗಳು 6 ವರ್ಷಗಳ ಕಾಲ ಏಕಾಂತವಾಸ ಮಾಡಿದಂತಹ ಸ್ಥಳ, ಹಾಗೆ ಧರ್ಮಧ್ವಜ ಇರುವಂತಹ ಸ್ಥಳಕ್ಕೆ. ಅಲ್ಲಿಗೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ಶ್ರೀಧರ ಸ್ವಾಮಿಗಳ ಮುಂದಿನ ಕಥೆಯನ್ನು ಹೇಳ್ತಾ ಹೋಗ್ತೀನಿ. ಶ್ರೀಧರ ಸ್ವಾಮಿಗಳ ವಿದ್ಯಾಭ್ಯಾಸ ಎಲ್ಲ ಪ್ರಾರಂಭವಾಗಿದ್ದು ಚಿಕ್ಕಮ್ಮನ ಮನೆಯಲ್ಲಿದ್ದಾಗಲೇ. ನಂತರ ಅವರಿಗೆ ತಂದೆ ತೀರಿ ಹೋಗ್ತಾರೆ. ಆಮೇಲೆ ಅವರು ಹೈದರಾಬಾದ್ಗೆ ಹೆಚ್ಚಿನ ಶಿಕ್ಷಣಕ್ಕೆ ಅಂತ ಹೋಗ್ತಾರೆ. ಆದರೆ ಶಾಲೆಗೆ ಹೋಗೋದ್ರ ಜೊತೆಗೆ ಎಲ್ಲೆಲ್ಲಿ ಯಜ್ಞಗಳಾಗ್ತವೆ, ಯಾಗಗಳಾಗ್ತವೆ, ಅಲ್ಲೆಲ್ಲ ಇವರು ಹೋಗ್ತಾ ಇರ್ತಾರೆ. ಅವರಿಗೆ ಅದರ ಮೇಲೆಲ್ಲ ತುಂಬ ಇಂಟ್ರೆಸ್ಟ್ ಬಂದುಬಿಡುತ್ತೆ. ಅಲ್ಲಿವರೆಗೆ ಅವರಿಗೆ ಮರಾಠಿ, ಹಿಂದಿ, ಇಂಗ್ಲೀಷ್, ತೆಲುಗು, ತಮಿಳು, ಉರ್ದು, ಕನ್ನಡ ಭಾಷೆಗಳೆಲ್ಲ ಬರ್ತಾಯಿದ್ವು. ನಂತರ ಅವರ ತಂದೆ ತಾಯಿ ಎಲ್ಲರೂ ತೀರಿ ಹೋದ ನಂತರ ಅವರು ಪುಣೆ ಹೋಗಿ ಅಲ್ಲೊಂದು ಅನಾಥಾಶ್ರಮವನ್ನು ಸೇರಿಕೊಳ್ತಾರೆ. ಹಾಗೆ ಅಲ್ಲಿಂದ ಅವರು ಸಜ್ಜನಗಡಕ್ಕೆ ಹೋಗ್ತಾರೆ. ಸಜ್ಜನಗಡದಲ್ಲಿ ಸಮರ್ಥ ರಾಮದಾಸರ ಸನ್ನಿಧಿಗೆ ಅವರು ಹೋಗ್ತಾರೆ. ಸಮರ್ಥ ರಾಮದಾಸರು ಯಾರಪ್ಪ ಅಂತಂದರೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಬೆಂಬಲವಾಗಿ ನಿಂತಂಥವ್ರು ಅವರು. ಅವರ ಸನ್ನಿಧಿಗೆ ಇವರು ಹೋಗ್ತಾರೆ, ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಹೀಗೆ ಸಮರ್ಥ ರಾಮದಾಸರ ಆಶ್ರಮದಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ದಂತಹ ಶ್ರೀಧರ ಸ್ವಾಮಿಗಳ ಕನಸಿನಲ್ಲಿ ಸಮರ್ಥ ರಾಮದಾಸರು ಪ್ರತ್ಯಕ್ಷರಾಗಿ ನೀನು ದಕ್ಷಿಣದ ಕಡೆ ಹೋಗು, ನಿನ್ನ ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡು ಅಂತ ಆಶೀರ್ವಾದ ಮಾಡ್ತಾರೆ. ಅಲ್ಲಿಂದ ಅವರು ದಕ್ಷಿಣದ ಕಡೆಗೆ ಬರ್ತಾರೆ. ಅಂದರೆ ಅವರು ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕಕ್ಕೆ ಬಂದು ಬೇರೆ ಬೇರೆ ಕಡೆ ಉಳಿತಾ ಇರ್ತಾರೆ. ಹಾಗೆ ಕೊನೆಯಲ್ಲಿ ವರದಹಳ್ಳಿಗೆ ಬಂದು ತಮ್ಮ ತಪಸ್ಸನ್ನು ಮಾಡಲಿಕ್ಕೆ ಸುಂದರವಾದ ಜಾಗವನ್ನು ಹುಡ್ಕೊಳ್ತಾರೆ. ಈಗ ನಾವೇನಿಲ್ಲಿ ನೋಡಲಿಕ್ಕೆ ಬರ್ತಾ ಇದ್ದೀವಲ್ವಾ, ಧರ್ಮಧ್ವಜ ಇರುವಂತಹ ಸ್ಥಳ ಏನಿದೆ, ಇಲ್ಲಿ ಅವರು ಬಂದು 6 ವರ್ಷಗಳ ಕಾಲ ಏಕಾಂತವಾಸವನ್ನು ಮಾಡ್ತಾರೆ, ತಪಸ್ಸನ್ನು ಮಾಡ್ತಾರೆ. ಹಾಗೆ 6 ವರ್ಷಗಳ ಕಾಲ ಏಕಾಂತವಾಸವನ್ನು ಮಾಡಿದ ನಂತರ ಅವರು ಉತ್ತರ ಭಾರತದ ಕಡೆಗೆ ಹೋಗ್ತಾರೆ. ಉತ್ತರ ಭಾರತದ ಕಡೆಗೆ ಹೋಗಿ ಅಲ್ಲಿ ಅವರು ಹಿಮಾಲಯ ಆಗಿರಬಹುದು, ಕಾಶಿ, ಹರಿದ್ವಾರಗಳು, ಗಯಾ ಆಗಿರಬಹುದು, ಹೀಗೆ ಎಲ್ಲೆಲ್ಲಿ ನೀವು ಪ್ರಮುಖ ದೇವಸ್ಥಾನಗಳ ಹೆಸರನ್ನು ಕೇಳಿರ್ತೀರೋ ಅಲ್ಲೆಲ್ಲ ಹೋಗಿ ಇವರು ದೇವಸ್ಥಾನಗಳನ್ನು ಕಟ್ಟೋದಾಗಿರಬಹುದು, ಜೀರ್ಣೋದ್ಧಾರಗಳನ್ನು ಮಾಡೋದಾಗಿರಬಹುದು, ಅಥವಾ ಸನಾತನ ಧರ್ಮದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಾಗಿರಬಹುದು, ಅದನ್ನೆಲ್ಲ ಇವರು ಮಾಡ್ತಾ ಇರ್ತಾರೆ. ಹಾಗೆ ಇವರು ಕನ್ಯಾಕುಮಾರಿಗೂ ಕೂಡ ಹೋಗ್ತಾರೆ. ಹೀಗೆ ದೇಶದ ಎಲ್ಲ ಕಡೆ ಸಂಚಾರ ಮಾಡಿ ಮತ್ತೆ ಇಲ್ಲಿ ವರದಹಳ್ಳಿಗೆ ಬರ್ತಾರೆ. ನೋಡಿ, ಈಗ ನಾವಿಲ್ಲಿ ಧರ್ಮಧ್ವಜದ ಹತ್ರ ಬಂದಿದ್ದೀವಿ. ನೀವು ಈ ವಿಡಿಯೋವನ್ನು ಪಾಸ್ ಮಾಡಿ ಅಲ್ಲಿ ಏನು ಬರೆದಿದ್ದಾರೆ ಅಂತ ಹೇಳಿ ಓದಬಹುದು. ಈ ಧರ್ಮಧ್ವಜವನ್ನು 1954ನೇ ಇಸ್ವಿಯಲ್ಲಿ ಶ್ರೀಧರ ಸ್ವಾಮಿಗಳು ಸ್ಥಾಪನೆ ಮಾಡಿರ್ತಾರೆ. ನೀವಿಲ್ಲಿ ನೋಡಬಹುದು ಎಷ್ಟೊಂದು ಎತ್ತರವಾಗಿದೆ. ಇದರ ಸುತ್ತಲೂ ಕೂಡ ಬೇಲಿಯನ್ನು ಹಾಕಿದ್ದಾರೆ. ಹಾಗೆ ನೀವಿಲ್ಲಿ ಎದುರುಗಡೆ ಏನು ಕಟ್ಟಡವನ್ನು ನೋಡ್ತಾ ಇದ್ದೀರಾ, ಇದು ಕೂಡ ತುಂಬ ಮುಖ್ಯವಾದ ಸ್ಥಳ. ಇದರ ಒಳಗಡೆ ಒಂದು ಬಾವಿಯ ರೀತಿ ರಚನೆ ಇದೆ. ಅಲ್ಲಿ ಒಳಗಡೆ ಒಂದು 2-3 ಗುಹೆಗಳು ಕೂಡ ಇದ್ದಾವೆ. ಸ್ವಾಮಿಗಳು ಇಲ್ಲೂ ಕೂಡ ಕುತ್ಕೊಂಡು ತಪಸ್ಸನ್ನು ಮಾಡಿದ್ದಾರೆ, ಏಕಾಂತವಾಸದಲ್ಲೆಲ್ಲ ಇದ್ದರು. ಇದು ಈಗ ಲಾಕ್ ಹಾಕ್ಕೊಂಡಿದೆ. ಇದರ ಒಳಗಡೆ ಹೋದರೆ ನಮಗೆ ಅದೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಆದರೆ ಇಲ್ಲಿ ಯಾವತ್ತೂ ಚಾವಿಯನ್ನು ಓಪನ್ ಮಾಡಿ ಇಟ್ಟಿರೋದಿಲ್ಲ, ಜನರೆಲ್ಲ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳಿಬಿಟ್ಟು. ಅದಕ್ಕಾಗಿ ಇಲ್ಲಿ ಪೂಜೆ ಯಾವಾಗಿರುತ್ತೋ ಆವಾಗ ಮಾತ್ರ ಇಲ್ಲಿ ಓಪನ್ ಮಾಡ್ತಾರೆ. ನೋಡಿ, ಇಲ್ಲಿಂದ ನೋಡಿದಾಗ ನಮಗೆ ಧರ್ಮಧ್ವಜ ಈ ರೀತಿಯಾಗಿ ಕಾಣಿಸುತ್ತೆ. ಇದು ನಮ್ಮ ಸನಾತನ ಧರ್ಮದ ಸಂಕೇತವಾಗಿದೆ. ನಮ್ಮ ಸನಾತನ ಧರ್ಮ ಯಾವತ್ತೂ ಉತ್ತುಂಗದಲ್ಲಿರಬೇಕು ಅಂತ ಈ ಧ್ವಜವನ್ನು ಇಲ್ಲಿ ಹಾಕಿರ್ತಾರೆ. ಹಾಗೆ ಈ ಧ್ವಜಸ್ತಂಭದ ಸುತ್ತಲೂ ನಾಗರ ಹಾವುಗಳು ಹಾಗೂ ಆನೆಗಳನ್ನು ನೀವು ನೋಡಬಹುದು. ಹಾಗೆ ಇಲ್ಲಿ ಕೆಳಗಡೆ ನೋಡಿದ್ರೆ ಒಂದು ದೇವಸ್ಥಾನ ಅಥವಾ ಮಂಟಪದ ರೀತಿ ಕಾಣಿಸ್ತಾ ಇದೆ. ಇಲ್ಲಿಂದ ನಾವು ಮೆಟ್ಟಿಲುಗಳನ್ನು ಇಳಿದು ಕೆಳಗಡೆ ಹೋದರೆ ಆ ಕಡೆಯಿಂದ ನೋಡಬಹುದು. ಆದರೆ ಇಲ್ಲಿ ಕಟ್ಟೆಯ ಒಳಗಡೆ ಯಾರಿಗೂ ಪ್ರವೇಶ ಇಲ್ಲ ಅಂತ ಹೇಳಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಕೂಡ ಶ್ರೀಧರ ಸ್ವಾಮಿಗಳು ತಪಸ್ಸನ್ನು ಮಾಡಿದರು ಅಂತ ಅನಿಸುತ್ತೆ. ಬನ್ನಿ ಒಳಗಡೆ ಏನಿದೆ ಅನ್ನೋದನ್ನು ನಿಮಗೆ ಸ್ವಲ್ಪ ಬಾಗಿಲಿನಿಂದ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಒಳಗಡೆ ಸ್ವಲ್ಪ ಕತ್ತಲೇನೇ ಇದೆ, ಆದರೂ ಏನಾದರೂ ಕಾಣುತ್ತಾ ಅಂತ ಒಂದು ಸ್ವಲ್ಪ ನೋಡುವ. ನೋಡಿ, ಒಳಗಡೆ ನೋಡಿದರೆ ನಮಗೆ ಶ್ರೀಧರ ಸ್ವಾಮಿಗಳ ಒಂದು ಫೋಟೋವನ್ನು ಇಟ್ಟಿರೋದು ಕಾಣಿಸುತ್ತೆ. ಇಲ್ಲಿ ಶ್ರೀಧರ ಸ್ವಾಮಿಗಳದ್ದು ಎಂತಹ ಮಹಾನ್ ವ್ಯಕ್ತಿತ್ವ ಅಂತಂದರೆ
ಅವರು ಸನ್ಯಾಸತ್ವವನ್ನು ಸ್ವೀಕರಿಸುವಾಗ ಕೆಲವೊಂದಿಷ್ಟು ಪ್ರತಿಜ್ಞೆಗಳನ್ನು ಮಾಡ್ತಾರೆ, ಹಾಗೆ ಅವುಗಳನ್ನು ಬರೆದು ಕೂಡ ಇಡ್ತಾರೆ. ಅವೆಲ್ಲ ಯಾವ್ಯಾವುದಪ್ಪ ಅಂತಂದರೆ, ಒಂದು, ನಾನು ಮಠಾಧಿಪತಿ ಆಗೋದಿಲ್ಲ ಅನ್ನುವಂಥದ್ದು, ಹಾಗೆ ಮತ್ತೆ ಪೀಠಾಧಿಪತಿನೂ ಆಗೋದಿಲ್ಲ ಅನ್ನುವಂಥದ್ದು, ಹಾಗೆ ಮತ್ತೆ ನಾನು ಎಲ್ಲೂ ಮಠವನ್ನು ಕಟ್ಟೋದಿಲ್ಲ ಅನ್ನುವಂಥದ್ದು, ಮತ್ತು ಧನ ಸಂಗ್ರಹಣೆಯನ್ನು ಮಾಡೋದಿಲ್ಲ ಅನ್ನುವಂಥದ್ದು, ಹಾಗೆ ಯಾರಾದರೂ ಧನವನ್ನು ಕೊಟ್ಟರೆ ಅದನ್ನು ದೀನ ದಲಿತರ ಉದ್ಧಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಆ ದುಡ್ಡನ್ನು ಮತ್ತೆ ಬಳಸ್ತೇನೆ ಅನ್ನೋದು, ಹಾಗೆ ಹೆಣ್ಣನ್ನು ತಾಯಿಯ ಸ್ಥಾನದಲ್ಲಿ ನೋಡ್ತೇನೆ ಅನ್ನೋದು, ಜೊತೆಗೆ ಹೆಣ್ಣು ಮತ್ತು ಗಂಡು ಎರಡನ್ನೂ ಸಮಾನ ಸ್ಥಾನದಲ್ಲೇ ನಾನು ನೋಡ್ತೀನಿ ಅನ್ನೋದು, ಹಾಗೆ ಗೋವು ಹಾಗೆ ಮತ್ತಿತರ ಪ್ರಾಣಿಗಳನ್ನು ಪ್ರೀತಿಯಿಂದ ನಾನು ನೋಡ್ತೀನಿ ಅನ್ನೋದು, ಹಾಗೆ ತಮ್ಮ ಕಡೆ ಗಳಿಗೆಯವರೆಗೂ ಸನ್ಯಾಸಾಶ್ರಮದಲ್ಲಿದ್ದು ಅಖಂಡ ಬ್ರಹ್ಮಚರ್ಯವನ್ನು ಪರಿಪಾಲಿಸುವುದಾಗಿ ಅವರು ಪ್ರತಿಜ್ಞೆಯನ್ನು ಮಾಡ್ತಾರೆ. ಈಗ ನೋಡಿ ಸ್ನೇಹಿತರೆ, ನಾವು ಬೆಟ್ಟದಿಂದ ಕೆಳಗಡೆ ಇಳಿದು ಬಂದು ಭೋಜನ ಶಾಲೆ ಹತ್ರ ಬಂದಿದ್ದೀವಿ. ಪ್ರತಿದಿನ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪ್ರಸಾದವನ್ನು ಸ್ವೀಕರಿಸ್ತಾರೆ. ಎಲ್ಲರನ್ನೂ ಕೂಡ ಕರೆದು ಊಟಕ್ಕೆ ಬನ್ನಿ ಅಂತ ಕರೆದು ಕೊಡ್ತಾರೆ. ಹಾಗೆ ಉತ್ತಮವಾದಂತಹ ಊಟವನ್ನು ಬಡಿಸ್ತಾರೆ ಇಲ್ಲಿ. ಹಾಗೆ ನೀವು ಕೂಡ ಇಲ್ಲಿಗೆ ಬಂದು ತೀರ್ಥ ಸ್ನಾನವನ್ನು ಮಾಡಿ ಶ್ರೀಧರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ಇಲ್ಲಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.